ನನ್ನ ಅಣ್ಣ ಹೈದರಾಬಾದ್ಗೆ ಅಂತ ಕೆಲಸಕ್ಕೆ ಹೋಗಿದ್ದ. ಅತ್ತಿಗೆ ರೂಮಿನಲ್ಲಿ ಒಬ್ಬಳೇ ಇದ್ದಾಳೆ. ಅವಳಿಗೆ ಭಯವಾಗುತ್ತದೆ ಅಂತ ನಾನು ಹೋದರೆ ನನ್ನ ಅತ್ತಿಗೆ ನಮ್ಮ ಮನೆಯ ಡ್ರೈವರ್ ಜೊತೆ ಸಲ್ಲಾಪ ಆಡುತ್ತಿದ್ದಾಳೆ. ಡ್ರೈವರ್ ಅತ್ತಿಗೆಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅತ್ತಿಗೆಯ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ. ನನ್ನ ಅಣ್ಣನ ಹೆಂಡತಿ ನಮ್ಮ ಮನೆಯ ಡ್ರೈವರ್ ಜೊತೆ ಬೆತ್ತಲಾಗಿರುವುದನ್ನು ನೋಡಿ ನಾನು ತಲೆ ಸುತ್ತು ಬಂದು ಬಿದ್ದೆ. ಮುಂದೆ ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ಚಿಕ್ಕಂದಿನಿಂದ ತುಂಬ ಪ್ರೀತಿಯಿಂದ ಸಾಕಿದ್ದಾರೆ. ಅಣ್ಣ ಹುಟ್ಟಿದ 10 ವರ್ಷಕ್ಕೆ ನಾನು ಹುಟ್ಟಿರುವುದು. ನಮ್ಮ ಮನೆಗೆ ಲಕ್ಷ್ಮಿ ಬಂದಳು ಅಂತ ತುಂಬ ಪ್ರೀತಿಯಿಂದ ನನ್ನ ಲಾಲನೆ ಪಾಲನೆ ಪೋಷಣೆ ಮಾಡಿದ್ದಾರೆ. ನಾನು ಹುಟ್ಟಿದ ಮೇಲೆ ಅಪ್ಪ ಅಮ್ಮನ ಬಡತನ ಹೋಯಿತು ಅನ್ನುವುದು ಅವರ ನಂಬಿಕೆ. ತುಂಬ ವರ್ಷಗಳ ವ್ಯಾಜ್ಯ ನಾನು ಹುಟ್ಟಿದ ತಕ್ಷಣವೇ ಬಗೆಹರಿಯಿತು. ನಾನು ತುಂಬ ಅದೃಷ್ಟವಂತೆ ಅನ್ನುವುದು ಅವರ ಮಾತು. ಆದರೆ ನಾನು ಅವುಗಳ ಮೇಲೆ ನಂಬಿಕೆ ಇಡುವುದಿಲ್ಲ. ಏಕೆಂದರೆ ನಾನು ಇದ್ದರೂ ಇಲ್ಲದೇ ಹೋದರೂ ಆಗುವ ಕೆಲಸ ಆಗುತ್ತದೆ ಅಲ್ಲವೇ? ಆದರೆ ಇವರು ನನ್ನ ಮೇಲೆ ಇಟ್ಟಿರುವ ಅತಿಯಾದ ಪ್ರೀತಿಯಿಂದ ಈ ರೀತಿ ಮಾತನಾಡುತ್ತಾರೆ. ಇವರು ಇಟ್ಟಿರುವ ಪ್ರೀತಿಗೆ ನಾನು ಎಷ್ಟು ಕೃತಜ್ಞತೆಗಳು ಅರ್ಪಿಸಿದರೂ ಕಡಿಮೆ ಅಂತ ನಾನು ತುಂಬ ಸಲ ದೇವರ ಬಳಿ ಕೇಳಿಕೊಳ್ಳುತ್ತೇನೆ. ಅಣ್ಣ ಅಂತೂ ಎದ್ದ ಮೇಲೆ ನಿನ್ನ ಮುಖ ನೋಡಿ ನಾನು ಕೆಲಸಕ್ಕೆ ಹೋದರೆ ಅಂದು ನನಗೆ ಒಳ್ಳೆಯದಾಗುತ್ತದೆ. ನಿನ್ನನ್ನು ಪಡೆದಿರುವುದು ನನ್ನ ಅದೃಷ್ಟ ಅಂತ ಹೇಳುತ್ತಾನೆ. ದಿನಗಳು ಕಳೆದಂತೆ ಅಪ್ಪ ಅಮ್ಮ ಅಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ತುಂಬ ದೊಡ್ಡ ಕಂಪನಿಯನ್ನು ಕಟ್ಟಿದ್ದಾರೆ. ಈಗ ನಾವು ಇಡೀ ಊರಿನಲ್ಲೇ ಆಗರ್ಭ ಶ್ರೀಮಂತರು. ನಮ್ಮ ಊರಿಗೆ ಹೋಗಬೇಕಾದಾಗ ಕೋಟಿಗಟ್ಟಲೆ ಕಾರಿನಲ್ಲಿ ಹೋಗುತ್ತೇವೆ. ನಮ್ಮಂಥ ಶ್ರೀಮಂತರು ನಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಅಂತ ಊರಿನಲ್ಲಿ ಹೊಗಳುತ್ತಾರೆ. ಏಕೆಂದರೆ ನನ್ನ ಅಪ್ಪ ಏನು ಸಂಪಾದನೆ ಮಾಡಿಲ್ಲ. ಊರಿನಲ್ಲಿ ಒಂದು ಮನೆ ಇದೆ ಅಷ್ಟೆ, ಅದು ಹಳೆಯ ಕಾಲದ್ದು. ಜಮೀನಿಲ್ಲ. ಅಪ್ಪನಿಗೆ ತಿಳುವಳಿಕೆ ಸರಿಯಾಗಿ ಇಲ್ಲದೆ ಇದ್ದಾಗ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಕುತಂತ್ರ ಮಾಡಿ ಸೈನ್ ಮಾಡಿ ಈಸಿಕೊಂಡಿದ್ದಾರೆ. ಇನ್ನು ಆ ಜಮೀನಿನ ಮೇಲೆ ನಾವು ಆಸೆ ಬಿಟ್ಟಿದ್ದೇವೆ. ಅದಕ್ಕಿಂತ 10ರಷ್ಟು ಹೆಚ್ಚಿಗೆ ಜಮೀನನ್ನು ತೆಗೆದುಕೊಂಡಿದ್ದೇವೆ. ಅಣ್ಣನಿಗೆ ತುಂಬ ಕಡೆಯಿಂದ ಮದುವೆಯ ಸಂಬಂಧಗಳು ಬರುತ್ತಿದೆ. ಅವನು ಹೆಚ್ಚಿಗೆ ದುಡಿಯುವುದರಿಂದ ನಾವು ತುಂಬ ಶ್ರೀಮಂತರು ಆಗಿರುವುದರಿಂದ ಈಗ ನಮಗೆ ಸಂಬಂಧಿಕರಾಗುತ್ತಿದ್ದಾರೆ. ಪ್ರತಿದಿನ 10 ಫೋನ್ ಇರುತ್ತದೆ. ಹೆಣ್ಣು ಕೊಡುತ್ತೇವೆ, ನಿಮ್ಮ ಮಗನಿಗೆ ಹೆಣ್ಣು ಕೊಡುತ್ತೇವೆ ಅಂತ. ನನಗೂ ಮತ್ತು ಅಮ್ಮನಿಗೂ ಫೋಟೋದಲ್ಲಿ ಹುಡುಗಿ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನೀನು ಕೂಡ ನೋಡು ಅಂತ ಅವನಿಗೆ ನಾವು ಹೇಳಿದರೆ ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳುತ್ತಾನೆ. ಒಮ್ಮೊಮ್ಮೆ ನೀವೇ ನೋಡಿ, ನನಗೆ ಅದೆಲ್ಲ ತಿಳಿಯುವುದಿಲ್ಲ ಅಂತ ಹೇಳುವ ಅವನು ಎಲ್ಲ ವಿಷಯದಲ್ಲೂ ಬುದ್ಧಿವಂತ. ಆದರೆ ಈ ವಿಷಯದಲ್ಲಿ ಮಾತ್ರ ತುಂಬ ಅಮಾಯಕ ಅಂತ ಅಂದುಕೊಂಡಿದ್ದೆವು. ಆದರೆ ಅದೆಲ್ಲ ಸುಳ್ಳು. ಏಕೆಂದರೆ ಇಂದು ಅಮ್ಮ ಮತ್ತು ನಾನು ಒಂದು ಹೊಸ ನಿರ್ಧಾರ ತೆಗೆದುಕೊಂಡೆವು. ಅದೇನೆಂದರೆ ನಮ್ಮ ಮಾವನ ಮಗಳು ಚಲುವೆಯನ್ನು ಅಣ್ಣನಿಗೆ ಮದುವೆ ಮಾಡಿಕೊಳ್ಳುವುದಾಗಿ ನಿರ್ಧಾರ ಮಾಡಿದೆವು. ಅವಳಿಗೆ ಇಂಗ್ಲೀಷ್ ಬರುವುದಿಲ್ಲ. ಯಾರಾದರೂ ಪಾಠ ಹೇಳಲು ಇಂಗ್ಲೀಷ್ ಟೀಚರನ್ನು ಮನೆಗೆ ಕರೆಸಿಕೊಂಡು ಪಾಠ ಹೇಳಿಸಿದರೆ ಆಯಿತು. ನಮ್ಮ ಮಾವನ ಮಗಳು ತುಂಬ ಚೆನ್ನಾಗಿದ್ದಾಳೆ. ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನನ್ನ ಅಣ್ಣ ಅಂದರೆ ಅವಳಿಗೆ ತುಂಬ ಇಷ್ಟ. ಈ ರೀತಿ ತುಂಬ ದಿನದಿಂದ ಇಬ್ಬರ ಮನಸ್ಸಿನಲ್ಲೇ ಒಂದೇ ಯೋಚನೆ ಇತ್ತು. ಈಗ ಅಣ್ಣ ಮತ್ತು ಅಪ್ಪನಿಗೆ ಹೇಳಬೇಕು ಅಂತ ತುಂಬ ಆತುರದಿಂದ ಅಣ್ಣ ಮತ್ತು ಅಪ್ಪನನ್ನು ಮನೆಗೆ ಕರೆಸಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಅಣ್ಣ ಖುಷಿಪಡಲಿಲ್ಲ. ಆದರೆ ಅಪ್ಪ ತುಂಬ ಖುಷಿಪಟ್ಟರು. ಇಂಪಾರ್ಟೆಂಟ್ ಕೆಲಸವಿದೆ ಅಂತ ಹೇಳಿ ಅಣ್ಣ ಹೊರಗೆ ಹೊರಟು ಹೋದ. ಅಮ್ಮನಿಗೆ ಈ ಸೂಕ್ಷ್ಮಗಳು ಅರ್ಥವಾಗಲಿಲ್ಲ. ಆದರೆ ನನಗೆ ಅರ್ಥವಾಯಿತು. ಅಣ್ಣನಿಗೆ ಮಾವನ ಮಗಳು ಇಷ್ಟವಿಲ್ಲ ಅಂತೆ ತಿಳಿದು ನಂತರ ಎಷ್ಟು ಕಾಲ್ ಮಾಡಿದರೂ ಕೂಡ ಅಣ್ಣ ಕಾಲನ್ನು ಪಿಕ್ ಮಾಡಲಿಲ್ಲ. ಬದಲಿಗೆ ಕಟ್ ಮಾಡಿದ. ಸಂಪೂರ್ಣವಾಗಿ ಅರ್ಥವಾಯಿತು. ಅಣ್ಣನಿಗೆ ಚೆಲುವೆ ಇಷ್ಟ ಇಲ್ಲ. ಸಾಯಂಕಾಲ ಮಾವ ಮತ್ತು ಚೆಲುವೆ ಇಬ್ಬರು ಬಂದರು.
ಇಷ್ಟು ಬೇಗ ಚೆಲುವೆಯನ್ನು ಕರೆದುಕೊಂಡು ಮಾವ ಏಕೆ ಬಂದರು ಅಂತ ಯೋಚಿಸಬೇಕಾದಾಗ ತಿಳಿಯಿತು, ಅಮ್ಮ ಕಾಲ್ ಮಾಡಿ ಕರೆಸಿದ್ದಾಳೆ ಅಂತ. ಅಮ್ಮನಿಗೆ ಎಷ್ಟು ಬೇಗ ಚೆಲುವೆ ನಮ್ಮ ಮನೆಯ ಸೊಸೆಯಾಗುತ್ತಾಳೆ, ನನ್ನ ಮನೆಯನ್ನು ನಂದನವನ ಮಾಡುತ್ತಾಳೆ ಅನ್ನುವ ಆಸೆ ಇದೆ. ಆದರೆ ಅಣ್ಣ ಏನು ಹೇಳಬಹುದು ಅಂತ ಯೋಚಿಸಬೇಕಾದಾಗ ಕಾಲಿಂಗ್ ಬೆಲ್ ಆಯಿತು. ಬಾಗಿಲನ್ನು ತೆಗೆದ ತಕ್ಷಣ ನನಗೆ ಶಾಕ್ ಆಯಿತು. ಎದುರುಗಡೆ ನನ್ನ ಅಣ್ಣ ನನ್ನ ಕಾಲೇಜ್ ಮೇಟ್ ಶ್ರೇಯಳನ್ನು ಮದುವೆಯಾಗಿ ಕರೆದುಕೊಂಡು ಬಂದಿದ್ದಾನೆ. ಶ್ರೇಯ ನಮ್ಮ ಮನೆಯ ಫಂಕ್ಷನ್ಗೆ 1-2 ಬಾರಿ ಬಂದಿದ್ದಳು. ಅವಳೇನೋ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲವೇ ಅಲ್ಲ. ಫಾರ್ಮಾಲಿಟೀಸ್ಗೆ ಕರೆದಿದ್ದು. ಅವಳು ಮನೆಗೆ ಒಕ್ಕರಿಸುತ್ತಾಳೆ ಅಂತ ನನಗೆ ತಿಳಿದಿರಲಿಲ್ಲ. ಅಣ್ಣ ಮದುವೆ ಆಗಿದ್ದಾನೆ, ಅದೇ ದೊಡ್ಡ ಶಾಕ್. ಅದರಲ್ಲಿ ಶ್ರೇಯಳನ್ನು ಮದುವೆ ಆಗಿದ್ದಾನೆ ಅನ್ನುವುದು ಕೂಡ ದೊಡ್ಡ ಭಯ ಆಗುತ್ತಿದೆ. ಈ ಕಷ್ಟವನ್ನು ಯಾರಿಗೆ ಹೇಳಲಿ? ಅಮ್ಮ ಇನ್ನೂ ಗಲಾಟೆ ಮಾಡುತ್ತಾಳೆ, ನೀನು ತೋರಿಸಿದ ಹುಡುಗಿ, ಅದಕ್ಕೆ ಅವನು ಮದುವೆ ಆಗಿದ್ದಾನೆ ಅಂತ. ಮಾವ ಪದೇ ಪದೇ ಕೇಳುತ್ತಿದ್ದಾರೆ, ಯಾರು ಬಂದಿರುವುದು, ಏಕೆ ಶಾಕ್ ಆಗಿ ನಿಂತಿದ್ದೀಯಾ ಅಂತ. ನನಗೆ ಉತ್ತರ ಕೊಡಲು ಬಾಯಿ ಬರುತ್ತಿಲ್ಲ. ಎಲ್ಲರೂ ಹತ್ತಿರ ಬಂದು ನೋಡಿದಾಗ ನಿಜವಾಗಲೂ ಅವರಿಗೆ ಶಾಕ್ ಆಯಿತು. ನಾನು ಎಂಥ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸು ಭಗವಂತ ಅಂತ ಅಳುತ್ತಿದ್ದೇನೆ. ಅಷ್ಟರಲ್ಲಿ ಎಲ್ಲರೂ ಬಂದು ಅಣ್ಣನನ್ನು ಚೆನ್ನಾಗಿ ಬೈದರು. ಚೆಲುವೆಯಂತೂ ಅಳುತ್ತಾ ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡಳು. ಹಳ್ಳಿ ಹುಡುಗಿ, ಮುಗ್ಧ ಹುಡುಗಿ, ತುಂಬ ನೋವಾಗಿದೆ. ಆದರೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಶ್ರೇಯಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ಆಗ ಅಣ್ಣ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ. ಅಪ್ಪ ಅಮ್ಮ ವಿಧಿಯಿಲ್ಲದೆ ಅವನನ್ನು ಮತ್ತು ಅವನು ಪ್ರೀತಿಸಿದ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡರು. ಏಕೆಂದರೆ ಅವರಿಗೆ ಮಗ ಬೇಕು, ತುಂಬ ಇಷ್ಟ ಮಗ ಎಂದರೆ. ಇದು ಅಣ್ಣನಿಗೂ ಗೊತ್ತಿತ್ತು. ಅದಕ್ಕಾಗಿ ಅವನು ಈ ರೀತಿ ಆಟ ಆಡುತ್ತಿರುವುದು. ಕೊನೆಗೆ ವಿಧಿಯಿಲ್ಲದೆ ಶ್ರೇಯಳನ್ನು ಭಾರವಾದ ಮನಸ್ಸಿನಿಂದ ಸೇರನ್ನು ಒದ್ದಿಸಿ ಗೃಹಪ್ರವೇಶ ಮಾಡಿಸಿಕೊಂಡರು. ನಾವು ಈಗ ದುಡುಕಿನ ತೀರ್ಮಾನ ತೆಗೆದುಕೊಂಡರೆ ಕಷ್ಟ. ಆ ಹುಡುಗಿ ಅಣ್ಣನನ್ನು ಕರೆದುಕೊಂಡು ಹೋಗಿ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆಸಿಕೊಂಡು ಬಿಟ್ಟರೆ ಅನ್ನುವ ಭಯದಿಂದ ಈ ನಿರ್ಧಾರ ಮಾಡಿದೆವು. ಮನೆಯಲ್ಲಿ ಇಂದು ಖುಷಿ ಇಲ್ಲ. ಅತ್ತಿಗೆ ಬಂದ ಹೊಸದರಲ್ಲಿ ಸಂಭ್ರಮ ಎಷ್ಟು ಇರುತ್ತದೆ. ಹೊಸ ಮದುವೆ, ಹೊಸ ಮನೆ, ನಂಟರ ಶಬ್ದ, ಮನೆಯ ಅಲಂಕಾರ ದೊಡ್ಡದಾಗಿರುತ್ತದೆ. ಅಡಿಗೆ ಮನೆಯಲ್ಲಿ ಘಮಘಮ ಅನ್ನುವ ವಿಧ ವಿಧವಾದ ಅಡುಗೆಗಳು ಪ್ರಿಪೇರ್ ಆಗುತ್ತಿರುತ್ತದೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಲೆ ಮೇಲೆ ಕೈಯನ್ನು ಹಿಡಿದುಕೊಂಡು ಕುಳಿತಿದ್ದಾರೆ. ಅಣ್ಣ ಮಾತ್ರ ಅತ್ತಿಗೆ ಜೊತೆ ರೂಮಿನಲ್ಲಿ ಸಮಯ ಕಳೆಯುತ್ತಿದ್ದಾನೆ. ಅವನನ್ನು ನೋಡಿ ತುಂಬ ಕೋಪ ಬಂತು. ಆದರೆ ಏನು ಮಾಡಲು ಸಾಧ್ಯವಿಲ್ಲ. ನಾನು ಅಳುತ್ತಾ ಮಲಗಿದೆ. ಎಲ್ಲರೂ ಫೋನ್ ಮಾಡಿ ಕೇಳುತ್ತಿದ್ದಾರೆ, ಶ್ರೇಯಾ, ನಿನ್ನ ಅಣ್ಣನನ್ನು ಬುಟ್ಟಿಗೆ ಹಾಕಿಕೊಂಡಿರುವುದು ಕೇವಲ ದುಡ್ಡಿಗಾಗಿ. ಹುಷಾರು. ಅವಳು ತುಂಬ ಜನ ಹುಡುಗರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಳು ಅಂತ ಒಬ್ಬಳು ಹೇಳಿದ ತಕ್ಷಣ ಫೋನನ್ನು ಕಟ್ ಮಾಡಿದೆ. ಈಗ ಫೋನನ್ನು ಸ್ವಿಚ್ ಆಫ್ ಮಾಡಿ ಮಲಗಿದೆ. ಬೆಳಗ್ಗೆ ಎಚ್ಚರವಾದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು. ಚೆಲುವೆ ಮತ್ತು ಮಾವ ಊರಿಗೆ ಹೋದರು ಅಂತ ಕೆಲಸದವನು ಹೇಳಿದ. ಅಣ್ಣ ಮತ್ತು ಅತ್ತಿಗೆ ಅಂದಾಗ ಅವರು ಇನ್ನೂ ರೂಮಿನಿಂದ ಹೊರಗೆ ಬಂದಿಲ್ಲ. ಅಂದಾಗ ಸ್ವಲ್ಪ ಭಯವಾಯಿತು. ನಂತರ ಇಬ್ಬರು ಹೊರಗೆ ಬಂದರು. ನಾನು ಅವರ ಕಣ್ಣಿಗೆ ಕಾಣದ ಮೇಲೆ ಹೊರಟು ಹೋದೆ. ಸ್ವಲ್ಪ ಸಮಯಕ್ಕೆ ನಾನು ಮಾತನಾಡಿಲ್ಲವಾದರೆ ಅಣ್ಣ ಕಷ್ಟಪಡುತ್ತಾನೆ. ಅಂತಹುದರಲ್ಲಿ ಏಕೆ ಈ ರೀತಿ ಆಗುತ್ತಿದೆ? ಒಂದು ದಿನಕ್ಕೆ ಅಣ್ಣ ಬದಲಾದ ಅಂತ ದುಃಖವಾಗುತ್ತಿದೆ. ನಂತರ ಅನಿಸಿತು, ಏನೋ ಆಗಬೇಕು, ಅದೇ ಆಗುವುದು. ನಾನು ಅತ್ತರೂ ಸುರಿದರೂ ದೇವರಿದ್ದಾನೆ ಅಂತ ನಂಬಿಕೆಯಿಂದ ಎಲ್ಲವನ್ನು ಆ ದೇವರಿಗೆ ಅರ್ಪಿಸಿದೆ. ಮದುವೆ ಆಗಿ 1 ವಾರ ಕಳೆಯಿತು ಅಷ್ಟೇ. ಅಣ್ಣ ಹೈದರಾಬಾದ್ಗೆ ಕೆಲಸಕ್ಕೆ ಹೋದ. ನೀನು ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿ ಹೋಗಬೇಕಾದಾಗ ನನಗೆ ಅವನ ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಹೋದ. ಇಷ್ಟು ದಿನ ಅವನ ಮೇಲೆ ಇದ್ದ ಕೋಪ ಸಂಪೂರ್ಣವಾಗಿ ಕಡಿಮೆ ಆಯಿತು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ.
ಅವನು ಕೂಡ ನನ್ನ ಹಣೆಯ ಮೇಲೆ ಮುತ್ತು ಕೊಟ್ಟು, ಅಳಬೇಡ, ನಿನ್ನ ಅಣ್ಣ ಎಂದು ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದಿಲ್ಲ, ನೀನು ಯೋಚಿಸಬೇಡ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಹೊರಟು ಹೋದ. ಆದರೆ ಇಂದು ಮಾವನಿಗೆ ತೀರಾ ಹುಷಾರಿಲ್ಲ ಅಂತ ಅಮ್ಮ ಮತ್ತು ಅಪ್ಪ ಹಳ್ಳಿಗೆ ಹೊರಟು ಹೋಗಿದ್ದಾರೆ. ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲವಂತೆ. ಮಗಳಿಗೆ ಒಳ್ಳೆಯ ಸಂಬಂಧ ಕೈತಪ್ಪಿ ಹೋಯಿತು ಅಂತ ಮಾವ ಅಳುತ್ತಿದ್ದಾರೆ ಅಂತ ಅತ್ತೆ ನಿನ್ನೆ ಫೋನ್ನಲ್ಲಿ ಹೇಳಿದಳು. ಮಾವ ಮತ್ತು ಅತ್ತೆಯ ಸಂಕಟ ಜಾಸ್ತಿ. ಇಂದು ಕಾಲೇಜಿಗೆ ಹೋಗಿಲ್ಲ, ರೂಮಿನಲ್ಲಿ ಮಲಗಿದ್ದೇನೆ. ಎಚ್ಚರವಾದಾಗ ತುಂಬ ಸಮಯ ಆಗಿತ್ತು. ಆಗ ಅತ್ತಿಗೆ ಒಬ್ಬರೇ ಇದ್ದಾರೆ. ಮದುವೆಗಿಂತ ಮುಂಚೆ ಹೇಗಿದ್ದರೂ ಪರವಾಗಿಲ್ಲ, ಈಗ ಅವರ ಜೊತೆ ಸಂತೋಷವಾಗಿದ್ದೇನೆ. ನಾನು ಅವರ ಜೊತೆ ಹೋಗಿ ಮಲಗಬೇಕು. ಹೊಸ ಮನೆ, ಅವರಿಗೆ ಭಯವಾದರೆ ಅಂತ ಅವರ ರೂಮಿಗೆ ಹೋಗಿ ಬಾಗಿಲನ್ನು ನಾಕ್ ಮಾಡಲು ಪ್ರಯತ್ನಿಸಿದೆ. ಆದರೆ ಬಾಗಿಲು ತಕ್ಷಣ ಓಪನ್ ಆಯಿತು. ನನ್ನ ಅತ್ತಿಗೆ ನಮ್ಮ ಮನೆಯ ಡ್ರೈವರ್ ಜೊತೆ ಸಲ್ಲಾಪ ಆಡುತ್ತಿದ್ದಾರೆ. ಡ್ರೈವರ್ ತುಂಬ ಕಪ್ಪಗೆ ಇದ್ದಾನೆ. ಅವನನ್ನು ನೋಡಿ ನನಗೆ ಭಯವಾಯಿತು. ವಿಕಾರವಾಗಿ ಇದ್ದಾನೆ. ಇತ್ತೀಚೆಗೆ ಅವನು ಕೆಲಸಕ್ಕೆ ಸೇರಿಕೊಂಡು ಇರುವುದು. ಅತ್ತಿಗೆ ಹಾಸಿಗೆ ಮೇಲೆ ಮಲಗಿದ್ದಾನೆ. ಡ್ರೈವರ್ ಸಂಪೂರ್ಣವಾಗಿ ಅತ್ತಿಗೆ ಮೇಲೆ ಮಲಗಿದ್ದಾನೆ. ಇಬ್ಬರು ಬೆತ್ತಲಾಗಿದ್ದಾರೆ. ಅಷ್ಟೇ ಅಲ್ಲ, ಡ್ರೈವರ್ ಅತ್ತಿಗೆಯ ಎದೆಯಿಂದ ಹಾಲನ್ನು ಕುಡಿಯುತ್ತಿದ್ದಾನೆ. ನನ್ನ ಕೈಯಲ್ಲಿ ಫೋನ್ ಇತ್ತು. ನಾನು ಎಮೋಷ್ನಲ್ ಆಗದೆ ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಎಲ್ಲವನ್ನು ರೆಕಾರ್ಡ್ ಮಾಡಿದೆ. ಅವರಿಬ್ಬರು ಅವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಒಬ್ಬರನ್ನೊಬ್ಬರು ಕಚ್ಚಿ ತಿನ್ನುತ್ತಿದ್ದಾರೆ. ನಾನು ವಿಡಿಯೋ ಮಾಡುತ್ತಿರುವುದು ಕೂಡ ಆ ಎಮ್ಮೆಗಳಿಗೆ ತಿಳಿಯುವುದಿಲ್ಲ. ನಂತರ ಅದನ್ನು ಆಗಲೇ ಅಣ್ಣನಿಗೆ ಸೆಂಡ್ ಮಾಡಿದೆ. ಆಗ ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಅಂತ ಅನಿಸಿತು. ಬೆಳಗ್ಗೆ ಆಗುವುದರ ಒಳಗೆ ಅಣ್ಣ ಮನೆಗೆ ಬಂದ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಈಗ ಅವನು ಅಳುತ್ತಿದ್ದಾನೆ. ನಾವೆಲ್ಲ ಅಳಬೇಡ ಅಂತ ಸಮಾಧಾನ ಮಾಡಿದರೂ ಕೂಡ ಅವನು ಕೇಳುತ್ತಿಲ್ಲ. ಅದು ನನ್ನಿಂದ ಎಲ್ಲ ನಿಮಗೆ ತೊಂದರೆ ಅಂತ ಹೇಳಿದ. ನಂತರ ಅದೇ ವಿಡಿಯೋವನ್ನು ಅತ್ತಿಗೆಗೆ ಕಳಿಸಿದ. ನೀವು ಈಗಲೇ ಈ ಪತ್ರಕ್ಕೆ ಸಹಿ ಮಾಡಿ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ವಿಡಿಯೋವನ್ನು ನಿನ್ನ ಮನೆಯವರಿಗೆ ಕಳಿಸುತ್ತೇನೆ ಅಂತ ಹೇಳಿ ಎದುರಿಸಿದ ಶ್ರೇಯಾಳನ್ನು. ಸ್ವಲ್ಪ ಹೊತ್ತು ಅವಳು ಗಲಾಟೆ ಮಾಡಿ ಅಲ್ಲಿಂದ ಹೊರಟು ಹೋದಳು. ಅಣ್ಣ ನಮ್ಮಿಬ್ಬರ ಮದುವೆ ಆಗಿರುವುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಅಂತ ಅವಳ ಕತ್ತಿನಲ್ಲಿ ಇದ್ದ ತಾಳಿಯನ್ನು ಕಿತ್ತುಕೊಂಡ. ಶ್ರೇಯಾ ತನ್ನ ಮನೆಯಲ್ಲಿ ಕಷ್ಟವಿದೆ, ಅಪ್ಪ ಅಮ್ಮ ಬೇಡದ ಹುಡುಗನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಾರೆ ಅಂತ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಅಣ್ಣನನ್ನು ಮದುವೆ ಆಗಿರುವುದು. ನೀನು ಕೋರ್ಟಿಗೆ ಹೋದರೂ ಕೂಡ ನಿನ್ನ ಮರ್ಯಾದೆ ಹೋಗುತ್ತದೆ. ನಿನ್ನ ಹಳೆಯ ಬಾಯ್ಫ್ರೆಂಡ್ಗಳ ಜೊತೆ ಕಳೆದ ಸಮಯದ ವಿಡಿಯೋಗಳು ನನ್ನ ಬಳಿ ಇದೆ. ಇದೊಂದೇ ಅಲ್ಲ ಅಂತ ಅವಳ ಬಳಿ ಹೇಳಿದಾಗ ಅವಳು ಬೆವೆತು ಹೋದಳು. ಅಲ್ಲಿಂದ ಹೊರಟು ಹೋದಳು. ಅವಳು ಅಂದುಕೊಂಡಿದ್ದಳು ಅಣ್ಣ ತುಂಬ ಸಾಫ್ಟ್, ಏನು ಬೇಕಾದರೂ ಮಾಡಬಹುದು ಅಂತ. ಆದರೆ ನನ್ನ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಏನು ಬೇಕಾದರೂ ಮಾಡುತ್ತಾನೆ. ನಮಗೆ ಪ್ರತಿ ಸಲ ಸರ್ಪ್ರೈಸ್ ಮಾಡುತ್ತಾನೆ ಅಂತ ಅನಿಸಿತು. ಡ್ರೈವರನ್ನು ಕೆಲಸದಿಂದ ತೆಗೆದುಹಾಕಿದ. ಇನ್ಯಾರೂ ಕೂಡ ಅವನಿಗೆ ಕೆಲಸ ಕೊಡಬಾರದು ಅಂತ ತನ್ನ ಬಿಸ್ನೆಸ್ ಗ್ರೂಪಿಂದ ಮೆಸೇಜ್ ಕಳಿಸಿದ್ದ. ಅವನ ಫೋಟೋ ಸಮೇತ. ಅವನ ಕೆರಿಯರ್ ಹಾಳಾಗಿ ಹೋಯಿತು. ಅವನು ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಇನ್ನೂ ಗಾಡಿ ಓಡಿಸಬೇಕು. ಅವನನ್ನಂತೂ ಸುಮ್ಮನೆ ಬಿಡುವುದಿಲ್ಲ. ಆಗ ಅಣ್ಣನಿಗೆ ಹೇಳಿದೆ, ಅಣ್ಣ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು, ಮಕ್ಕಳಾದ ಮೇಲೆ ಈ ರೀತಿಯಾಗಿದ್ದರೆ ಅಂದಾಗ ಅಣ್ಣ ಜೋರಾಗಿ ನಗಲು ಶುರು ಮಾಡಿದ. ನಾನು ಅವಳ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ಅವಳ ಮನೆಯಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಮದುವೆ ಆಗಿರುವ ರೀತಿ ನಾಟಕ ಆಡಿರುವುದು. ಅವಳಿಗೆ ತಾಳಿ ಕಟ್ಟಿಕೊಂಡಿದ್ದಳು. 2 ದಿನ ಇದ್ದು ಹೊರಟು ಹೋಗುತ್ತೇನೆ, ಪ್ಲೀಸ್ ಸಹಾಯ ಮಾಡಿ ಅಂತ ಹೇಳಿದಳು. ಅಂಥವಳನ್ನು ನಾನು ಮದುವೆ ಆಗುತ್ತೇನಾ ನಿನಗೆ ಹೇಳದೆ? ನನ್ನ ಪುಟ್ಟ ತಂಗಿ ನನ್ನ ಮದುವೆಗೆ ಬರದೆ ನಾನು ಹೇಗೆ ಮದುವೆ ಆಗಲಿ ಅಂತ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ. ಅವಳನ್ನು ಕಂಡರೆ ನನಗೆ ತುಂಬ ಇಷ್ಟವಿತ್ತು, ಅದಂತೂ ಸುಳ್ಳಲ್ಲ. ಈಗ ಆಗಿದ್ದು ಆಗಿ ಹೋಯಿತು, ಆಗಿ ಹೋಗಲಿ. ಅವಳಿಗೆ ಸಹಾಯ ಮಾಡೋಣ ಅಂತ ಅಂದುಕೊಂಡಿದ್ದೆ. ಅದೇ ತಪ್ಪಾಯಿತು. 2 ದಿನ ಆದ ಮೇಲೆ ನಿಮ್ಮನ್ನೆಲ್ಲ ಒಪ್ಪಿಸಿ ಗ್ರ್ಯಾಂಡಾಗಿ ಅವಳ ಜೊತೆ ಮದುವೆ ಆಗಬೇಕು ಅನ್ನುವ ನಿರ್ಧಾರ ಇತ್ತು.
ಈಗ ಅವಳೇ ಅದನ್ನು ಕಾಲಲ್ಲಿ ಹೊದ್ದುಕೊಂಡು ಹೋದಳು. ಈಗ ಏನು ಮಾಡುವುದು ಅಂತ ಅಣ್ಣ ಬೇಸರವಾಗಿ ಕುಳಿತ. ಆಗ ನಾನು ಅಣ್ಣನ ಬೆನ್ನನ್ನು ಮುಟ್ಟುತ್ತಾ, ಅಣ್ಣ, ಮಾವನ ಮಗಳು ಚೆಲುವೆಯನ್ನು ಮದುವೆ ಆಗು, ಅವಳು ನಮ್ಮ ಮನೆಗೆ ಹೊಂದಿಕೆ ಆಗುತ್ತಾಳೆ ಅಂದಾಗ ನಿನಗೆ ಆ ರೀತಿ ಅನಿಸುತ್ತಿದೆಯಾ ಅಂತ ಅಣ್ಣ ತನ್ನ ತಂಗಿಯನ್ನು ಕೇಳಿದ. ಆಗ ಅವಳು, ಹೌದು, ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ ಅಂದ ತಕ್ಷಣ ಅಣ್ಣ ನನ್ನನ್ನು ಕರೆದುಕೊಂಡು ಹಳ್ಳಿಗೆ ಹೊರಟ. ಮಾರ್ಗ ಮಧ್ಯದಲ್ಲಿ ಇಬ್ಬರೂ ಕೂಡ ನಮ್ಮ ಹಳ್ಳಿಯ ಬಾಲ್ಯದ ವಿಷಯವನ್ನು ಮಾತನಾಡುತ್ತಿದ್ದೆವು. ನಾನು ಮೆಸೇಜ್ ಮಾಡಿ ಎಲ್ಲ ವಿಷಯವನ್ನು ಚೆಲುವಿಗೆ ಕಳಿಸಿದ್ದೆ. ಅವಳು ಎಲ್ಲ ವಿಷಯವನ್ನು ಮನೆಗೆ ಹೇಳಿ ಮನೆಯನ್ನು ಸುಂದರವಾಗಿ ಅಲಂಕಾರಗೊಳಿಸಿದಳು ಮತ್ತು ಮಾವ ಬರುತ್ತಾನೆ ಅಂತ ಅವನಿಗೆ ಇಷ್ಟವಾಗುವ ಅಡುಗೆಗಳನ್ನು ಕೂಡ ಮಾಡುತ್ತಿದ್ದಳು. ಮನೆಯವರೆಲ್ಲ ಸಂಭ್ರಮದಿಂದ ಇದ್ದರು. ಅವನು ಬಂದ ತಕ್ಷಣ ಅವನಿಗೆ ಆಶ್ಚರ್ಯ. ಯಾರಾದರೂ ಮನೆಗೆ ನಂಟರು ಬರುತ್ತಾರೆ ಅಂತ ಕೇಳಿದ. ಆಗ ಮಾವ ಅವನಿಗೆ ಕಾಲು ತೊಳೆದುಕೊಳ್ಳಲು ನೀರನ್ನು ಕೊಟ್ಟ. ಕೈಯನ್ನು ಒರೆಸಿಕೊಳ್ಳಲು ಟವಲನ್ನು ಕೊಡುತ್ತಾ, ಯಾರೂ ಇಲ್ಲ ಅಳಿಮಯ್ಯ, ನೀನೇ ಅಂತ ಹೇಳಿದಾಗ ಅಣ್ಣ ನನ್ನ ಮುಖವನ್ನು ನೋಡಿದ. ನಾನು ಜೋರಾಗಿ ನಗಲು ಶುರು ಮಾಡಿದೆ. ಎಲ್ಲ ನೀನೇ ಹೇಳಿಬಿಟ್ಟಿದ್ದೀಯಾ ಅಂದಾಗ, ಹೌದು ಅಳಿಮಯ್ಯ, ಎಲ್ಲ ನಿನ್ನ ತಂಗಿ ಹೇಳಿದ್ದಾಳೆ. ನನ್ನ ಮಗಳು ಚೆಲುವೆಯನ್ನು ನೀನು ಮದುವೆ ಆಗಲು ಒಪ್ಪಿದೆಯಂತೆ. ನೀನು ನಮ್ಮ ಪಾಲಿನ ದೇವರು ಅಂತ ಮಾವ ನನ್ನ ಕಾಲನ್ನು ಹಿಡಿದುಕೊಳ್ಳಲು ಬಂದರು. ನಾನು ದೂರ ಸರಿದೆ. ಮಾವ ಅಂತ ಏನೋ ಹೇಳಲು ಅಣ್ಣ ಹೋದ. ಎದುರುಗಡೆಯಿಂದ ಅಪ್ಪ ಅಮ್ಮ ಬಂದು ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅಷ್ಟರಲ್ಲಿ ಅವರ ಹಿಂದೆ ಚೆಲುವೆ ಕೂಡ ನಿಧಾನವಾಗಿ ಅಣ್ಣನಿಗೆ ಇಷ್ಟವಾಗುವ ವಿಧ ವಿಧವಾದ ತಿಂಡಿಗಳನ್ನು ಅದರ ಜೊತೆ ತಂಪಾದ ಪಾನೀಯವನ್ನು ತೆಗೆದುಕೊಂಡು ಬಂದಳು. ಅಣ್ಣ ಅದನ್ನು ನೋಡಿ ಆಶ್ಚರ್ಯಪಟ್ಟ. ಇಷ್ಟು ಕಡಿಮೆ ಸಮಯದಲ್ಲಿ ಮಾಡಿದ್ದೀಯಾ ಅಂತ ಅವಳನ್ನು ಕೇಳಿದಾಗ ಅವಳು ನಾಚಿಕೆಯಿಂದ ಹೌದು ಅಂತ ಹೇಳುತ್ತಾ ಅಲ್ಲೇ ಇದ್ದ ರೂಮಿಗೆ ಓಡಿ ಹೊರಟು ಹೋದಳು. ಆಗ ಅಮ್ಮ ಹೇಳಿದಳು, ನೀನು ಬರುವ ವಿಷಯವನ್ನು ಕೇಳಿ ಯಾವಾಗ ನಿನ್ನನ್ನು ನೋಡುತ್ತೇನೋ ಅಂತ ಚಡಪಡಿಸುತ್ತಿದ್ದಳು. ನಿನಗಾಗಿ ಈ ಎಲ್ಲ ಅಡುಗೆಯನ್ನು ಅವಳೊಬ್ಬಳೇ ಮಾಡಿದಳು. ಸಹಾಯ ಮಾಡುತ್ತೇನೆ ಅಂದರೂ ಕೂಡ ಅವಳು ಒಪ್ಪಲಿಲ್ಲ ಅಂತ ಅಮ್ಮ ತನ್ನ ಮುದ್ದಿನ ಸೊಸೆಯ ಒಳ್ಳೆಯ ಗುಣಗಳನ್ನು ಹೇಳುತ್ತಿದ್ದಳು. ಅಣ್ಣ ನಗುತ್ತಾ ಅವಳ ಕಡೆ ನೋಡುತ್ತಿದ್ದ. ನಾನು ಅವರಿಬ್ಬರ ಮುಹೂರ್ತದ ಗೆಟಪ್ಪನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಖುಷಿಯಿಂದ ಉಬ್ಬುತ್ತಿದ್ದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.